ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಈಗ ಡಯಾಬಿಟಿ ಹೆಚ್ಚಾಗ್ತಾ ಇದೆ, ಏನು ತಿಂದರೂ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಡಾಕ್ಟರ್ ಕೇಳಿದ್ರೆ ಹೆಚ್ಚೇದಾಗಿ ನೀವು ಹಾಗಲಕಾಯಿನ ಬಳಸಿ ಅಂತ ಹೇಳ್ತಾರೆ. ಹಾಗಲಕಾಯಿ ನಾನು ಯಾವ ವಿಧವಾಗಿ ಮಾಡಿದ್ರೂ ಕೂಡ ಸ್ವಲ್ಪ ಕಹಿ ಬಂದೇ ಬರುತ್ತೆ. ಮತ್ತು ಮಕ್ಕಳಂತೂ ಸ್ವಲ್ಪನೂ ಕೂಡ ಇದು ಬಾಯಿಗೆ ಇಡೋದೇ ಇಲ್ಲ. ಇವ್ರಿಗೆ ಹೆಂಗಾರು ಮಾಡಿ ನಾನು ಹಾಗಲಕಾಯಿ ಪಲ್ಯ ತಿನ್ನಿಸ್ಲೇಬೇಕು. ಯಾವ ರೀತಿ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಈ ವಿಡಿಯೋ ನಿಮಗಾಗಿನೇ. ಇವತ್ತು ನಾನು ತೋರಿಸೋ ವಿಡಿಯೋದಲ್ಲಿ ಸ್ವಲ್ಪನೂ ಕೂಡ ಹಾಗಲಕಾಯಿ ಕಹಿ ಅನ್ನೋದೇ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಹಾಗಲಕಾಯಿ ತಿನ್ನದೇ ಇದ್ದವರು, ಇಷ್ಟ ಇಲ್ಲದೇ ಇದ್ದವ್ರಿಗೆ ತಗೊಂಡು ಇದು ಹಾಗಲಕಾಯಿ ಪಲ್ಯನ ಮುಂದಿಟ್ಟರೆ ಅವ್ರು ಸ್ವಲ್ಪನೂ ಕೂಡ ಅನುಮಾನ ಬರದಲ್ಲೇ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಹಾಗಲಕಾಯಿ ಸ್ವಲ್ಪನೂ ಕೂಡ ಕಹಿ ಬರೋದೇ ಇಲ್ಲ. ಬನ್ನಿ ಹಾಗಾದ್ರೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ 1/4 kg ಹಾಗಲಕಾಯಿನ ತೊಳೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನಿಮಗೆ ಅಳತೆ ಎಷ್ಟು ಬೇಕೋ ಅಷ್ಟು ತಗೊಳ್ರಿ. ಒಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು, ಆವಾಗಲೇ ಹಾಗಲಕಾಯಿ ಪಲ್ಯ ಚೆನ್ನಾಗಿರುತ್ತೆ. 3 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ. ಈಗ ಪ್ರೊಸೆಸ್ ಹೇಗೆ ಅಂತ ನೋಡೋಣ. ಇಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಹಾಗಲಕಾಯಿಗೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಈಗ ಚೆನ್ನಾಗಿ ಇದನ್ನು ಉರಿಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಉರಿಬೇಕು. ಈ ರೀತಿ ಹುರಿದಾಗ್ಲೇ ಅದರಲ್ಲಿರೋ ಕಹಿ ಅನ್ನೋದು ಬರೋದೇ ಇಲ್ಲ ನಾವು ತಿನ್ನಬೇಕಾದ್ರೆ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಉಪ್ಪು ಹಾಕ್ಬಿಟ್ಟು 1 ಗಂಟೆ 2 ಗಂಟೆ ಹೊತ್ತು ನೆನೆ ಹಾಕಿದ್ದಾದಮೇಲೆ ಅದನ್ನು ಹಿಂಡಿ ಅದರಲ್ಲಿರೋ ನೀರೆಲ್ಲ ತೆಗೆದು ಹಾಕ್ತಾರೆ. ಆ ರೀತಿ ಮಾಡಬಾರ್ದು. ನಾವು ಹಾಗಲಕಾಯಿ ತಿನ್ನೋದೇ ಅದರಲ್ಲಿರೋ ಕಹಿ ಅಂಶ ನಮ್ಮ ದೇಹಕ್ಕೆ ಸೇರಬೇಕು ಅಂತೇಳಿ. ಈಗ ನೋಡಿ ಇದರಲ್ಲಿರೋ ನೀರೆಲ್ಲ ಖಾಲಿಯಾಗಿ ಕೇವಲ ಬರೀ ಎಣ್ಣೆ ಮಾತ್ರ ಉಳ್ಕೊಂಡಿದೆ. ಈ ರೀತಿ ಆಗಿರಬೇಕು. ಹಿಂಗಾಗಿದೆ ಅಂತಂದರೆ ಇದು ಹಾಗಲಕಾಯಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟೊತ್ತಿಗೆ ಸುಮಾರು ಒಂದು ಅರ್ಧ ಭಾಗ ಹಾಗಲಕಾಯಿ ಕೂಡ ಬೆಂದಿರ್ತವೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಇದನ್ನ ಪಕ್ಕಕ್ಕೆ ಎತ್ತಿಡೋಣ. ಈಗ ಇದೇ ಪಾತ್ರೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಬೇಕು. ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಸ್ವಲ್ಪ ಖಾರ ಪುಡಿ ಬೇಕಿದ್ರು ತಗೊಳ್ಬೋದು. ಸ್ವಲ್ಪ ಕರಿಬೇವು ಹಾಕಿ ಇದನ್ನ ಒಂದು 50% ಈರುಳ್ಳಿ ಬೇಯಬೇಕಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ಆಗಿದ್ದಾವೆ. ಈಗ ಇದಕ್ಕೆ ನಾನು ಮೊದಲೇ ಹುರಿದಿಟ್ಕೊಂಡಿದ್ದೀನಲ್ಲ ಎಣ್ಣೆಯಲ್ಲಿ ಹಾಗಲಕಾಯಿನ, ಅದನ್ನು ಹಾಕಿ ನಾನಿಲ್ಲಿ ಸ್ವಲ್ಪನೇ ಒಂದು 300 ml ಅಷ್ಟು ನೀರು ಹಾಕಿ ಈಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಎಣ್ಣೆಯಲ್ಲೇ ಹುರಿದಿರೋದ್ರಿಂದ ಹಾಗಲಕಾಯಿ ಅನ್ನೋದು ತುಂಬ ಚೆನ್ನಾಗಿ ಬೆಂದಿರ್ತವೆ ಮತ್ತು ಕಹಿ ಅನ್ನೋದೇ ಬಂದಿರೋದಿಲ್ಲ, ಅಷ್ಟು ಚೆನ್ನಾಗಿರ್ತವೆ. ಈಗ ನೋಡಿ ಒಂದು 10 ನಿಮಿಷಕ್ಕೆ ಇದರಲ್ಲಿ ಹಾಕಿರೋ ನೀರೆಲ್ಲ ಖಾಲಿಯಾಗಿ ಬರೀ ಎಣ್ಣೆ ಮಾತ್ರ ಉಳ್ಕೊಂಡಿದೆ. ಈಗ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ. ನಾನಿಲ್ಲಿ 1 ಒಪ್ಪು ಕಾಯಿನ ಸಣ್ಣದಾಗಿ ತುರಿದು ಹಾಕ್ತಾಯಿದ್ದೀನಿ. ಇದೇ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇರೋದು. ನಾವು ಇದಕ್ಕೆ ಕಾಯಿ ಸೇರಿಸೋದ್ರಿಂದ ನಾವು ತಿನ್ನಬೇಕಾದ್ರೆ ಹಾಗಲಕಾಯಿ ಅನ್ನೋದು ಕಹಿನೇ ಕಾಣಿಸಲ್ಲ. ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಈ ಹಸಿ ಕಾಯಿ ಹಾಕಿರೋದ್ರಿಂದ ಸೂಪರ್ ಟೇಸ್ಟ್ ಆಗಿರುತ್ತೆ. ಇದನ್ನು ಮಾಡಿ ನೀವು ಮಕ್ಳಿಗೆ ಕೊಡಿ. ಹಾಗಲಕಾಯಿ ಯಾರ್ಯಾರು ತಿನ್ನಲ್ಲ ಅವರೆಲ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಚಪಾತಿಗೆ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗೆ ಬೇಕು ಅಂತಂದರೆ ಕಾಯಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಹಾಕ್ಕೊಳ್ರಿ, ಆಗ ಮುದ್ದೆಗೂ ಕೂಡ ಭಾಳ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿಯೇ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.